ಒಬ್ಳು ಹುಡುಗಿ ಒಂದು ಟ್ರಕ್ ನಲ್ಲಿ ಲಿಫ್ಟ್ ಅನ್ನ ಕೇಳ್ಕೊಂಡು ಇವಳ ಅಣ್ಣನ ಮೀಟ್ ಮಾಡೋದಕ್ಕೆ ಮತ್ತೊಂದು ಸಿಟಿಗೆ ಹೋಗ್ತಿರ್ತಾಳೆ. ಆದ್ರೆ ಹೀಗೆ ಇವ್ರು ಹೋಗ್ತಿರ್ಬೇಕಾದ್ರೆ ಒಬ್ರು ಲೇಡಿಗೆ ಗುದ್ದಿ ಸಾಯಿಸ್ಬಿಡ್ತಾರೆ. ಇದರಿಂದ ಇವರು ಟೆನ್ಷನ್ ಮಾಡ್ಕೊಂಡು ಈ ಕಡೆ ತಿರುಗಿ ಈ ಕಡೆ ನೋಡೋಷ್ಟ್ರಲ್ಲಿ ಸತ್ತಿದ್ದಂತ ಲೇಡಿ ಮಾಯ ಆಗೋಗಿರ್ತಾಳೆ. ಸರಿ ಅಂತ ಈ ಹುಡುಗಿ ಸಿಟಿಗೆ ಬಂದು ಇವಳ ಅಣ್ಣ ವಾಸ ಮಾಡ್ತಿರುವಂತ ಮನೆ ಒಳಗಡೆ ಬಂದು ಇರ್ತಾಳೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಪಕ್ಕದ ಮನೆಯವರು ಬಂದು ಇವಳ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಆದ್ರಿಂದ ಒಂದು ಬೈಕ್ ಅಲ್ಲಿ ಇವಳು ತಪ್ಪಿಸ್ಕೊಂಡು ಪೊಲೀಸ್ ಸ್ಟೇಷನ್ ನ ಕಡೆಗೆ ಹೋಗ್ತಿದ್ರೆ ಈ ಕಡೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಬೇರೆ ಕಥೆನೆ ನಡೀತಿರುತ್ತೆ. ಈ ಪೊಲೀಸ್ ಸ್ಟೇಷನ್ ನ ಸುತ್ತ ಜನರು ಹುಚ್ಚರಾಗಿ ಸುತ್ತುವರೆದು ಬಿಟ್ಟಿರ್ತಾರೆ. ಹಾಗೆ ಮೈಗೆ ಬೆಂಕಿ ಹತ್ಕೊಂಡಿರುವಂತ ಜನರೆಲ್ಲರೂ ಒಳಗಡೆ ನುಗ್ಗೋದಕ್ಕೆ ನೋಡ್ತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿಗೆ ಕ್ಲೇರ್ ಬಂದು ಇಲ್ಲಿ ಸರ್ವೈವ್ ಆಗಿರುವಂತ ಜನರನ್ನ ಕರ್ಕೊಂಡು ಒಂದು ಬಿಲ್ಡಿಂಗ್ ಗೆ ಬರ್ತಾಳೆ. ಆದ್ರೆ ಇಲ್ಲಿ ಬಂದಾಗ ಇವರು ನೋಡಿದ್ದು ಮಾತ್ರ ಅಂದಂಗೆ ಮೂವಿ ಹೆಸರು ರೆಸಿಡೆಂಟ್ ಈವಿಲ್ ವೆಲ್ಕಮ್ ಟು ದ ರಕೂನ್ ಸಿಟಿ ಅಂತ. ಈ ಮೂವಿ ಶುರು ಆಗೋದು ಒಂದು ಅನಾಥಾಶ್ರಮದಲ್ಲಿ. ಇಲ್ಲೇ ಮಲ್ಗಿರುವಂತ ಕ್ಲೇರ್ಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಮುಖನ ಬಟ್ಟೆಯಿಂದ ಮುಚ್ಕೊಂಡಿರುವಂತ ಒಬ್ಳು ಹುಡುಗಿ ಇವಳನ್ನ ಕರೆಯೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಇವಳ ಅಣ್ಣ ಕ್ರಿಸ್ಗೆ ಎಚ್ಚರ ಆದಾಗ ಈ ವಿಷಯನ ಇವನಿಗೂ ಕೂಡ ಹೇಳ್ತಾಳೆ. ಆದ್ರೆ ಇವನಿಗೆ ಅಲ್ಲಿ ಯಾರು ಕಾಣಿಸ್ತಾ ಇರೋದ್ರಿಂದ ಇದು ನಿನ್ನ ಭ್ರಮೆ ಅಂತ ಇವಳನ್ನ ಮಲ್ಗಿಸ್ತಾನೆ. ಇವಳಿಗೆ ಅದ್ರ ಮೇಲೆ ನಂಬಿಕೆ ಬರೋದಿಲ್ಲ. ಆದ್ರಿಂದ ಅವಳನ್ನ ಹುಡುಕ್ತಾ ಹೊರಗಡೆ ಬರ್ತಾಳೆ. ಯಾಕೆಂತಂದ್ರೆ ಆ ಹುಡುಗಿ ಇವತ್ ಮಾತ್ರ ಅಲ್ಲ, ತುಂಬಾ ದಿನಗಳಿಂದ ಇವಳಿಗೆ ಕಾಣಿಸ್ಕೊತಿದ್ದಾಳೆ. ಹೀಗೆ ಅವಳನ್ನ ಹುಡುಕ್ತಾ ಒಂದು ರೂಮ್ಗೆ ಬಂದಾಗ ಇಲ್ಲಿ ಆ ಹುಡುಗಿ ಇವಳಿಗೆ ಸಿಕ್ಬಿಡ್ತಾಳೆ. ಅವಳ ಕೈಯ ಮೇಲಿರುವಂತ ಟ್ಯಾಗ್ ನ ನೋಡಿ ಇವಳಿಗೆ ಅರ್ಥ ಆಗೋಗುತ್ತೆ ಇವಳ ಹೆಸರು ಲೀಸಾ ಅಂತ. ಇನ್ನು ಇವಳೇನಾದ್ರೂ ಲೀಸಾ ಜೊತೆ ಮಾತಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅದೇ ಸಮಯಕ್ಕೆ ಅಲ್ಲಿಗೆ ಡಾಕ್ಟರ್ ವಿಲಿಯಮ್ಸ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಕ್ರಿಸ್ ಬಂದು ಹೇಳ್ತಾನೆ ಅವಳಿಗೆ ನಿದ್ದೆಯಲ್ಲಿ ನಡೆಯುವಂತ ಕಾಯಿಲೆ ಇದೆ ಅಂತ. ಸರಿ ಅಂತ ಅವ್ರಿಬ್ರನ್ನ ಮಲ್ಕೊಳ್ಳೋದಕ್ಕೆ ಅಂತ ಕಳಿಸ್ತಾನೆ. ಯಾವಾಗ ಎಲ್ಲಾ ಮಕ್ಕಳು ಅವ್ರವ್ರ ಬೆಡ್ ನಲ್ಲಿ ಮಲ್ಕೊಂಡಿರ್ತಾರೋ ಡಾಕ್ಟರ್ ವಿಲಿಯಮ್ಸ್ ಬಂದು ಆ ಮಕ್ಕಳನ್ನ ತುಂಬಾ ಕ್ರೀಪಿಯಾಗಿ ನೋಡ್ತಿರ್ತಾನೆ. ಅಂದ್ರೆ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಈ ವ್ಯಕ್ತಿ ಅಷ್ಟೊಂದು ಒಳ್ಳೆಯವನಲ್ಲ ಅಂತ. ಅಂದಂಗಿ ಅನಾಥಾಶ್ರಮ ಇರೋದು ರಕೂನ್ ಸಿಟಿ ಅನ್ನೋ ಒಂದು ಜಾಗದಲ್ಲಿ. ಇಲ್ಲಿಂದ ಸೀನ್ ಪ್ರೆಸೆಂಟ್ ಆಗಿ ಬರುತ್ತೆ. ಅಂದ್ರೆ 30 ಸೆಪ್ಟೆಂಬರ್ 1988ಕ್ಕೆ ಇಲ್ಲಿ ಕ್ಲೇರ್ ಬೆಳೆದು ದೊಡ್ಡವಳಾಗಿರ್ತಾಳೆ. ಹಾಗೆ ಒಬ್ಬ ಟ್ರಕ್ ಡ್ರೈವರ್ ಹತ್ರ ಲಿಫ್ಟ್ ಅನ್ನ ತಗೊಂಡು ಇವಳು ಚಿಕ್ಕ ವಯಸ್ಸಲ್ಲಿ ವಾಸ ಮಾಡ್ತಿದ್ದಂತ ರಕೂನ್ ಸಿಟಿಗೆ ವಾಪಸ್ ಹೋಗ್ತಿರ್ತಾಳೆ. ಅಂದ್ರೆ ಇವಳು ಬೆಳೆದು ದೊಡ್ಡವಳಾಗ್ತಿದ್ದಂಗೆನೆ ಬೇರೆ ಕಡೆಗೆ ಶಿಫ್ಟ್ ಆಗೋಗಿದ್ಲು ಅಂತ. ಹೀಗೆ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಅಚಾನಕ್ ಆಗಿ ಒಬ್ರು ಲೇಡಿ ರೋಡ್ ನ ಮಧ್ಯೆ ಬಂದಿದ್ರಿಂದ ಇವರು ಕೂಡ ಗುದ್ಬಿಡ್ತಾರೆ. ಅವರಿಗೆ ಏನಾಗಿರ್ಬೋದು ಅನ್ನೋ ಭಯದಲ್ಲೇ ಇವರಿಬ್ರು ಕೆಳಗಡೆ ಇಳಿದು ನೋಡಿದ್ರೆ ಆ ಲೇಡಿ ಸತ್ತೋಗಿರ್ತಾರೆ. ಟ್ರಕ್ ಡ್ರೈವರ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ನಾವಿವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಇವರಿಬ್ರು ಈ ಕಡೆ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಸತ್ತೋಗಿದ್ದಂತ ಈ ಲೇಡಿಗೆ ಮತ್ತೊಂದ್ಸಲ ಜೀವ ಬಂದು ಸೈಲೆಂಟ್ ಆಗಿ ಇಲ್ಲಿಂದ ಎದ್ದು ಹೊಟ್ಟೋಗ್ತಾಳೆ. ಇವರಿಬ್ರಿಗಂತೂ ಆ ಲೇಡಿ ಎಲ್ಲಿ ಹೋದ್ರು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಆಗ ಟ್ರಕ್ ಡ್ರೈವರ್ ಜೊತೆ ಇದ್ದಂತ ಅವನ ಡಾಗ್ ಬಂದು ಆ ಲೇಡಿಯ ರಕ್ತನ ತಿನ್ಬಿಡುತ್ತೆ. ಈ ಲೇಡಿ ಏನಾಗೋದ್ರು ಅಂತ ಕ್ಲೇರ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡ್ತಾಳೆ ಆ ಲೇಡಿ ಕಾಡಿನ ಒಳಗಡೆ ದೂರದಲ್ಲಿ ನಿಂತ್ಕೊಂಡು ಇವರನ್ನ ನೋಡ್ತಿದ್ದಾಳೆ ಅಂತ. ನಂತರ ಇವರು ರಕೂನ್ ಸಿಟಿ ಕಡೆಗೆ ಹೋಗ್ತಿರ್ಬೇಕಾದ್ರೆ ಆ ಸಿಟಿಯ ಬಗ್ಗೆ ನಮ್ಗೆ ಹೇಳ್ತಾ ಹೋಗ್ತಾರೆ. ಅಂಬ್ರೆಲಾ ಕಾರ್ಪೊರೇಷನ್ ಅನ್ನೋ ಒಂದು ಮೆಡಿಕಲ್ ಕಂಪನಿ ಅವರು ಈ ಸಿಟಿಲಿ ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ವೈರಸ್ ಗಳನ್ನ ತಯಾರಿಸ್ತಿದ್ರಿಂದ 80% ನಷ್ಟು ಜನರು ಈ ಸಿಟಿನೇ ಬಿಟ್ಟು ಹೊಟ್ಟೋದ್ರು. ಯಾರಿಗೆ ಇಲ್ಲಿಂದ ಶಿಫ್ಟ್ ಆಗಿ ಬೇರೆ ಕಡೆ ಹೋಗೋದಕ್ಕೆ ದುಡ್ಡಿಲ್ವೋ ಅವ್ರು ಮಾತ್ರ ಈ ಸಿಟಿಲಿ ಇದಾರೆ ಅಂತ. ಇಲ್ಲಿನ ಸೀನ್ ಲಿಯೋನ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ ನ ಕಡೆಗೆ ಶಿಫ್ಟ್ ಆಗುತ್ತೆ. ಇವನು ಒಂದು ಕಾಫಿ ಶಾಪ್ ಗೆ ಬಂದಾಗ ಮತ್ತಷ್ಟು ಪೊಲೀಸರ್ ಆಗಿರುವಂತ ರಿಚರ್ಡ್, ವ್ಯಾಲೆಂಟಿನಾ ಹಾಗೆ ಆಲ್ಬರ್ಟ್ ಕೂಡ ನಮ್ಗೆ ಪರಿಚಯ ಆಗ್ತಾರೆ. ಹೀಗೆ ಇವರೆಲ್ಲರೂ ಮಾತಾಡ್ತಾ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪೊಲೀಸ್ ಕಾರ್ ನಲ್ಲಿ ಮತ್ತಿಬ್ರು ಪೊಲೀಸರು ಇಲ್ಲಿಗೆ ಬರ್ತಾರೆ. ಇವರು ಬೇರೆ ಸ್ಟೇಷನ್ ನಲ್ಲಿ ವರ್ಕ್ ಮಾಡ್ತಿರುವಂತ ಪೊಲೀಸರು. ಆಗ ಇವರು ಇಲ್ಲಿರೋರ್ಗೆ ಹೇಳ್ತಾರೆ ಇವತ್ತು ಕೂಡ ಒಂದು ಡೆಡ್ ಬಾಡಿ ಸಿಕ್ತು. ಇದೇ ರೀತಿ ಪ್ರತಿದಿನ ಈ ಸಿಟಿಲಿ ಡೆಡ್ ಬಾಡಿಗಳು ಸಿಕ್ತಿದ್ರೆ ಮುಂದೆ ಈ ಸಿಟಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ ಅಂತ. ಆಗ ಲಿಯೋನ್ ಗಮನಿಸ್ತಾನೆ ಕಾಫಿ ಶಾಪ್ ನ ಓನರ್ ನ ಕಣ್ಣಲ್ಲಿ ರಕ್ತ ಬರ್ತಿದೆ ಅಂತ. ಏನೋ ಆಗೋದಿಲ್ಲ, ಅದು ಸರಿ ಹೋಗುತ್ತೆ ಅಂತ ಈ ಲೇಡಿನೂ ಕೂಡ ಹೇಳ್ತಾರೆ. ಆದ್ರೆ ಅದೇ ಸಮಯಕ್ಕೆ ರೋಗದಿಂದ ಒದ್ದಾಡ್ತಿರುವಂತ ಕಾಗೆ ಬಂದು ಕಾಫಿ ಶಾಪ್ ನ ಹೊರಗಡೆ ಬೀಳುತ್ತೆ. ಅಂದ್ರೆ ನಮ್ಗೆ ಇಲ್ಲಿಂದ ಅರ್ಥ ಆಗ್ತಾ ಹೋಗುತ್ತೆ ಇದು ನಾರ್ಮಲ್ ಆಗಿರುವಂತ ಸಿಟಿ ಅಂತೂ ಅಲ್ಲ ಅಂತ. ಈ ಕಡೆ ಇವರು ಟ್ರಕ್ ನಲ್ಲಿ ರಕೂನ್ ಸಿಟಿಗೆ ಬಂದು ತಲುಪ್ತಾರೆ. ಹಾಗೆ ಡ್ರೈವರ್ ಹೇಳ್ತಾನೆ ಆ ಲೇಡಿ ಬಗ್ಗೆ ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ ಅಂತ. ಇವಳು ಕೂಡ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಟ್ರಕ್ ಇಂದ ಎಳೆದು ಹೊಟ್ಟೋಗ್ತಾಳೆ. ಹಾಗೆ ಇವನು ನೋಡ್ತಾನೆ ಇವನ ಡಾಗ್ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿ ಇವನ ಕೈನೂ ಕೂಡ ಕಚ್ಬಿಡುತ್ತೆ. ಅಂದ್ರೆ ಆ ರಕ್ತನ ತಿಂದಾಗಿಂದ ಇದಕ್ಕೆ ಏನೋ ಆಗ್ಬಿಟ್ಟಿದೆ ಅಂತ. ನಂತರ ಕ್ಲೇರಿ ಇವಳ ಅಣ್ಣ ಕ್ರಿಸ್ ವಾಸ ಮಾಡ್ತಿರುವಂತ ಮನೆ ಹತ್ರ ಬಂದು ಬಾಗ್ಲನ್ನ ತಟ್ಟಿದ್ರೆ ಯಾರು ಬಾಗ್ಲನ್ನ ಓಪನ್ ಮಾಡೋದಿಲ್ಲ. ಇದರಿಂದ ಇವಳು ಬ್ಯಾಕ್ ಡೋರ್ ಹತ್ರ ಬಂದಾಗ ನೋಡ್ತಾಳೆ ಪಕ್ಕದ ಮನೆಯ ಹುಡುಗ ಇವಳನ್ನ ತುಂಬಾ ವಿಚಿತ್ರವಾಗಿ ನೋಡ್ತಿರ್ತಾನೆ. ಆದ್ರೆ ಅದನ್ನೆಲ್ಲ ಇವಳು ಇಗ್ನೋರ್ ಮಾಡಿ ಒಳಗಡೆ ಬಂದು ಫೋಟೋನ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವಳ ಅಣ್ಣ ಕ್ರಿಸ್ ಕೂಡ ಇಲ್ಲಿಗೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಕ್ರಿಸ್ ಕೂಡ ಒಬ್ಬ ಪೊಲೀಸ್ ಆಫೀಸರ್. ಆದ್ರೆ ಇವನಿಗೆ ಕ್ಲೇರ್ ನ ಮೇಲೆ ತುಂಬಾನೇ ಕೋಪ ಇರುತ್ತೆ. ಯಾಕೆಂತಂದ್ರೆ ಇಷ್ಟೇ ಬೇಡ ಅಂದ್ರೂ ಇವಳು ಬೇರೆ ಸಿಟಿಗೆ ಹೋಗಿ ಸೆಟಲ್ ಆಗ್ಬಿಟ್ಟಿದ್ಲು ಅಂತ. ಆಗ ಇವಳು ಕೂಡ ಇದು ಕೋಪ ಮಾಡ್ಕೊಳ್ಳುವಂತ ಸಮಯ ಅಲ್ಲ, ಈ ಸಿಟಿಲಿ ಭಯಂಕರವಾಗಿ ಏನೇನೋ ನಡೀತಿದೆ ಅಂತ ಒಂದು ಟೇಪ್ ರೆಕಾರ್ಡರ್ ಅನ್ನು ಆನ್ ಮಾಡ್ತಾಳೆ. ಅದ್ರಲ್ಲಿ ಕ್ಲೇರ್ ನ ಫ್ರೆಂಡ್ ಆಗಿರುವಂತ ಬೆನ್ ಹೇಳ್ತಿರ್ತಾನೆ ಅಂಬ್ರೆಲಾ ಕಾರ್ಪೊರೇಷನ್ ಅವರು
ರಕೂನ್ ಸಿಟಿಯ ನೀರಿನ ಒಳಗಡೆ ಒಂದು ವೈರಸ್ ಅನ್ನ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಇದರಿಂದ ಅದು ವಿಷ ಆಗಿ ಕನ್ವರ್ಟ್ ಆಗಿರೋದ್ರಿಂದನೇ ಆ ಸಿಟಿಲಿರುವಂತ ಜನರಿಗೆಲ್ಲರಿಗೂ ರೋಗ ಬಂದು ಅಷ್ಟೊಂದು ಜನ ಸಾಯ್ತಿರೋದು. ನನ್ಗನ್ಸೋ ಪ್ರಕಾರ ಅಂಬ್ರೆಲಾ ಕಾರ್ಪೊರೇಷನ್ ಅವರು ಈ ಸಿಟಿಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂತ. ಈ ವಿಡಿಯೋನ ಮಾಡಾದ್ಮೇಲೆ ಬೆನ್ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾನೆ. ಈ ಸಿಟಿ ಸರಿಲ್ಲ, ಮೊದ್ಲು ನಡಿಲಿಂದ ಹೊಟ್ಟೋಗೋಣ ಅಂತ ಕ್ಲೇರ್ ಹೇಳಿದ್ರೆ ಕ್ರಿಸ್ ಮಾತ್ರ ಈ ಮಾತನ್ನ ನಂಬ್ತಾನೆ ಇರೋದಿಲ್ಲ. ಈ ಸಿಟಿ ಚೆನ್ನಾಗೇ ಇದೆ, ಇದನ್ನ ಬಿಟ್ಟು ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಹೇಳ್ತಿರ್ತಾನೆ. ಇದಾದ್ಮೇಲೆ ನಾವಾಗ್ಲೇ ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಡಾಕ್ಟರ್ ವಿಲಿಯಂ, ಇವನ ಫ್ಯಾಮಿಲಿ ಜೊತೆ ಮನೇಲಿರ್ಬೇಕಾದ್ರೆ ಒಂದು ಕಾಲ್ ಬರುತ್ತೆ. ಆದ್ರಿಂದ ಇವನು ತುಂಬಾ ಗಾಬರಿ ಆಗಿ ನಾವ್ ಈಗಿಂದ ಈಗ್ಲೇ ಸಿಟಿನ ಬಿಟ್ಟು ಹೋಗ್ಬೇಕು ಅಂತ ಇವನ ಹೆಂಡತಿ ಹಾಗೆ ಮಗಳಿಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಇಡೀ ರಕೂನ್ ಸಿಟಿಲಿ ಒಂದು ಸೈರನ್ ಆನ್ ಆಗಿ ಅಂಬ್ರೆಲಾ ಕಾರ್ಪೊರೇಷನ್ ಅವರು ಅನೌನ್ಸ್ ಮಾಡ್ತಿರ್ತಾರೆ, ನೀವೆಲ್ಲರೂ ಸೇಫ್ ಆಗಿರ್ಬೇಕು ಅಂತಂದ್ರೆ ಮನೇಲೇ ಇರಿ, ಯಾರು ಹೊರಗಡೆ ಬರ್ಬೇಡಿ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಏನೋ ಎಮರ್ಜೆನ್ಸಿ ಇರ್ಬೇಕು ಅಂತ ನೀನು ಸೇಫ್ ಆಗಿರುವಂತ ಕ್ಲೇರ್ಗೆ ಹೇಳಿ ಕ್ರೇಸ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾನೆ. ಸರಿ ಅಂತ ಹೇಳಿ ಇವಳು ಕೂಡ ಮನೇಲೆ ಇರ್ಬೇಕಾದ್ರೆ ತುಂಬಾ ಭಯಂಕರವಾಗಿರುವಂತ ಪಕ್ಕದ ಮನೆ ಲೇಡಿ ಬಾಡಿ ಎಲ್ಲ ನೆವೆ ಆಗ್ತಿದೆ ಅಂತ ರಕ್ತದಲ್ಲಿ ಬರ್ದಿರ್ತಾಳೆ. ಅದೇ ಸಮಯಕ್ಕೆ ಏನೋ ಶಬ್ದ ಕೇಳಿಸ್ತು ಅಂತ ಚೆಕ್ ಮಾಡಿದಾಗ್ಲೇ ಅವಳಿಗೆ ಗೊತ್ತಾಗೋದು ಆ ಲೇಡಿಯ ಮಗ ಇಲ್ಲೇ ಬಚ್ಚಿಟ್ಕೊಬಿಟ್ಟಿದ್ದಾನೆ ಅಂತ. ಹೀಗೆ ನೋಡ್ತಿದ್ದಂಗೆನೆ ಆ ಲೇಡಿ ಬಂದು ಅಟ್ಯಾಕ್ ಮಾಡಿದ್ರಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಹೊರಗಡೆ ಬಂದು ಕ್ರಿಸ್ನ ಬೈಕ್ ಇಂದ ಕ್ರಿಸ್ನೆ ಹುಡ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ. ನಂತರ ಸೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಶಿಫ್ಟ್ ಆದಾಗ ಹೈಯರ್ ಆಫೀಸರ್ ಆಗಿರುವಂತ ಬ್ರಿಯಾನ್ ನಮ್ಗೆ ತೋರಿಸ್ತಾರೆ. ಅಂದಂಗೆ ಇದು ಮಧ್ಯರಾತ್ರಿ. ಇಲ್ಲೇ ನಮ್ಗೆ ಮತ್ತೊಬ್ಬ ಆಫೀಸರ್ ಆಗಿರುವಂತ ವಿಕರ್ಸ್ ಕೂಡ ಪರಿಚಯ ಆಗ್ತಾನೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾವ್ ಆಗ್ಲೇ ನೋಡಿದ್ವಲ್ಲ ರಿಚರ್ಡ್, ವ್ಯಾಲೆಂಟಿನಾ ಹಾಗೆ ಆಲ್ಬರ್ಟ್, ಇವರೆಲ್ಲರೂ ಕೃಷ್ಣ ಜೊತೆ ಕೆಲಸ ಮಾಡ್ತಿರುವಂತ ಇವನ ಫ್ರೆಂಡ್ಸ್ ಗಳೇ. ನಂತರ ಇವರೆಲ್ಲರಿಗೂ ಒಂದು ವಿಷಯನೇ ಹೇಳೋದಕ್ಕೆ ಬ್ರಿಯಾನ್ ಬರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಆಲ್ಬರ್ಟ್ ಗೆ ಒಂದು ಮೆಸೇಜ್ ಬರುತ್ತೆ, ಟೈಮ್ ಬಂದಿದೆ, ಹೋಗಿ ನಿನ್ನ ಲಾಕರ್ ನ ಚೆಕ್ ಮಾಡು ಅಂತ. ಇದಾದ್ಮೇಲೆ ಬ್ರಿಯಾನ್ ಎಲ್ಲರಿಗೂ ಹೇಳ್ತಾ ಹೋಗ್ತಾರೆ. ಒಂದು ಕೇಸ್ ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆಫೀಸರ್ಸ್ ಗಳಾಗಿದ್ದಂತ ಮರಿನಿ ಹಾಗೆ ಡೂಲಿ ಸ್ಪೆನ್ಸರ್ ಮ್ಯಾನ್ಷನ್ ಅನ್ನೋ ಒಂದು ಮನೆಗೆ ಹೋಗಿದ್ರು. ಆದ್ರೆ ಅವರನ್ನ ಈಗ ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಆಗ್ತಿಲ್ಲ. ಹೋಗಿ ಅವರಿಗೆ ಏನಾಗಿದೆ ಅಂತ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಸೀರಿಯಸ್ ಆಗಿ ಅವರೆಲ್ಲರಿಗೂ ಆರ್ಡರ್ ಮಾಡ್ತಾರೆ. ನಂತರ ಆಲ್ಬರ್ಟ್ ಇವನಿಗೆ ಮೆಸೇಜ್ ಬಂದಿರೋ ರೀತಿನೇ ಲಾಕರ್ ನ ಬಂದು ಚೆಕ್ ಮಾಡಿದ್ರೆ ಅಲ್ಲೊಂದು ಡಿವೈಸ್ ನಲ್ಲಿ ಮೆಸೇಜ್ ಇರುತ್ತೆ, ಬೆಳಗಿನ ಜಾವ 6 ಗಂಟೆ ಅಷ್ಟರಲ್ಲಿ ರಕೂನ್ ಸಿಟಿ ಸರ್ವ ನಾಶ ಆಗೋಗುತ್ತೆ ಅಂತ. ಆದ್ರೆ ಇವನು ಇದನ್ನ ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ. ಈ ಕಡೆ ಕ್ಲೇರ್ ಬೈಕ್ ನಲ್ಲಿ ಹೋಗ್ತಿದ್ರೆ ಇದೇ ರೋಡ್ ನಲ್ಲಿ ಡಾಕ್ಟರ್ ವಿಲಿಯಂ ಕೂಡ ಇವನ ಫ್ಯಾಮಿಲಿನ ಕರ್ಕೊಂಡು ಸಿಟಿ ಬಿಟ್ಟು ಹೋಗ್ತಿರ್ತಾನೆ. ಆಗ ಇದ್ದಕ್ಕಿದ್ದಂಗೆನೆ ಕ್ಲೇರ್ ಮತ್ತೆ ಡಾಕ್ಟರ್ ವಿಲಿಯಂ ಒಬ್ರು ಮುಖ ಒಬ್ರನ್ನ ನೋಡಿ ತುಂಬಾ ಶಾಕ್ ಆಗ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವಳು ಚಿಕ್ಕವಳು ಇರ್ಬೇಕಾದ್ರೆ ನಿನ್ನ ದತ್ತು ತಗೊಳ್ಳೋದಕ್ಕೆ ಒಬ್ರು ಫ್ಯಾಮಿಲಿ ಅವರು ಬಂದಿದ್ದಾರೆ. ಸ್ವಲ್ಪ ದಿನ ಆದ್ಮೇಲೆ ನಿನ್ನ ಅಣ್ಣನ್ನು ಕೂಡ ಅಲ್ಲೇ ಕಳಿಸ್ತೀನಿ ಅಂತ ಹೇಳಿ ಕ್ಲೇರ್ ನ ಕರ್ಕೊಂಡು ಹೋಗಿದ್ದ. ಆದ್ರೆ ಅದಕ್ಕೆಲ್ಲ ಈಗ ಟೈಮ್ ಇಲ್ಲ ಅಂತ ಮೊದಲು ಸಿಟಿ ಬಿಟ್ಟು ಹೋಗೋದಕ್ಕೆ ನೋಡ್ತಿರ್ತಾನೆ. ಇಲ್ಲೇ ನೋಡಿದ್ರೆ ಕಾಫಿ ಶಾಪ್ ನ ಓನರ್ ಒಂದು ವೈರಸ್ ಗೆ ಇನ್ಫೆಕ್ಟ್ ಆಗೋಗಿರ್ತಾರೆ. ಅದೇ ರೀತಿ ನಾಯಿ ಕಚ್ಚಿದಂತ ಟ್ರಕ್ ಡ್ರೈವರ್ ಕೂಡ ಇನ್ಫೆಕ್ಟ್ ಆಗೋಗಿರ್ತಾನೆ. ಈ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಲಿಯೋನ್ ಹೇರ್ ಫೋನ್ ಹಾಕೊಂಡು ಮಲ್ಕೋಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಟ್ರಕ್ ಡ್ರೈವರ್ ಹೈ ಸ್ಪೀಡ್ ನಲ್ಲಿ ಟ್ರಕ್ ನ ತಗೊಂಡ್ ಬಂದು ಪೊಲೀಸ್ ಸ್ಟೇಷನ್ ನ ಮುಂದೆ ಆಕ್ಸಿಡೆಂಟ್ ಮಾಡಿದ್ರಿಂದ ಈ ಜಾಗದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಆದ್ರೆ ಹಾಡನ್ನ ಕೇಳ್ತಿರುವಂತ ಲಿಯೋನ್ಗೆ ಇದ್ಯಾವುದು ಗೊತ್ತಿರೋದಿಲ್ಲ. ಆಗ ಬೆಂಕಿ ಹೊತ್ಕೊಂಡಿರುವಂತ ಡ್ರೈವರ್ ಒಳಗಡೆ ಬಂದಾಗ ಬ್ರಿಯಾನ್ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಯಾವಾಗ ಲಿಯೋನ್ ಹೊರಗಡೆ ಬಂದು ನೋಡ್ತಾನೋ ಈ ಜಾಗದಲ್ಲಿ ಏನ್ ನಡೆದಿದೆ ಅನ್ನೋದು ಇವನಿಗೆ ಅರ್ಥ ಆಗೋಗುತ್ತೆ. ಅದಕ್ಕೆ ಇವನು ಬ್ರಿಯಾನ್ ನ ಬಂದು ಕೇಳ್ತಿರ್ತಾನೆ, ನಿಜ ಹೇಳಿ ಈ ಸಿಟಿಲಿ ಏನ್ ನಡೀತಿದೆ ಅಂತ. ಆದ್ರೆ ಇವನ್ ಮಾತ್ರ ಏನು ಹೇಳ್ದೆ ಇಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ. ಲಿಯೋನ್ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಹೇಳೋದೇ ಇಲ್ಲ. ಬ್ರಿಯಾನ್ ಕಾರನ್ನ ತಗೊಂಡು ಹೋಗ್ತಾನೆ. ಈ ಕಡೆ ಹೆಲಿಕಾಪ್ಟರ್ ನಲ್ಲಿ ಕ್ರಿಸ್ ಆಗಿ ಇವನ ಟೀಮ್ ನವರು ಮರಿನಿ ಹಾಗೆ ಡೂಲಿನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೆಳಗಡೆ ಕಾಡ್ನಲ್ಲಿ ನೋಡ್ತಾರೆ ಒಂದು ಕಾರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆದ್ರಿಂದ ಇವರು ಹೆಲಿಕಾಪ್ಟರ್ ನ ಇಲ್ಲೇ ಲ್ಯಾಂಡ್ ಮಾಡಿ ಕಾರ್ ಹತ್ರ ಬಂದಾಗ್ಲೇ ಅವ್ರಿಗೆ ಗೊತ್ತಾಗೋದು ಇದು ಮರಿನಿ ಹಾಗೆ ಡೂಲಿಯ ಕಾರೆ ಅಂತ. ಆದ್ರೆ ಅವರಿಬ್ರು ಇಲ್ಲಿ ಇರೋದಿಲ್ಲ. ನೋಡಿದ್ರೆ ಅದೇ ಸಮಯಕ್ಕೆ ಒಂದು ಇನ್ಫೆಕ್ಟ್ ಆಗಿರುವಂತ ಕಾಗೆ ಬಂದು ಇಲ್ಲಿ ಕುಂತ್ಕೊಬಿಡುತ್ತೆ. ಈ ಜಾಗದಲ್ಲಿ ಏನಾಗಿರ್ಬೋದು ಅನ್ನೋ ಭಯದಲ್ಲೇ ಈ ಕಾಡ್ನಲ್ಲಿ ಸಾಕ್ತಾ ಮುಂದೆ ಬಂದಾಗ ಸ್ಪೆನ್ಸರ್ ಮ್ಯಾನ್ಷನ್ ಗೆ ಬಂದು ತಲುಪ್ತಾರೆ. ಮರಿನಿ ಹಾಗೆ ಡೂಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಿದ್ರಲ್ಲ ಅದೇ ಮ್ಯಾನ್ಷನ್ ಇದು. ಈ ಜಾಗ ಯಾಕೋ ಇವರಿಗೆ ಸರಿಲ್ಲ ಅಂತ ಅನ್ಸಿ ಬೇಗ ಅವರನ್ನ ಹುಡುಕಿ ಹೋಗ್ಬೇಕು ಅಂತ ಎಲ್ಲರೂ ಸೆಪರೇಟ್ ಆಗಿ ಅವರೆಲ್ಲರನ್ನು ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಹೆಡ್ ಆಫೀಸರ್ ಆಗಿರುವಂತ ಬ್ರಿಯಾನ್ ಸಿಟಿನ ಬಿಟ್ಟು ಹೋಗ್ತಿರ್ಬೇಕಾದ್ರೆ ನೋಡ್ತಾನೆ ಅಂಬ್ರೆಲಾ ಕಾರ್ಪೊರೇಷನ್ ಅವರು ಸಿಟಿಯಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರುವಂತ ಜನರನ್ನ ಸಾಯಿಸ್ತಿರ್ತಾರೆ. ಇದರಿಂದ ಇವನು ಕೂಡ ಅವರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ನಲ್ಲಿ ಲಿಯೋನ್ ನೋಡ್ತಾನೆ ಜನರೆಲ್ಲರೂ ಜಾಂಬಿಗಳಾಗ್ತಿರ್ತಾರೆ. ಈಗ ಟೈಮ್ 1:50 ನಂತರ ಬ್ರಿಯಾನ್ ಅಲ್ಲಿಂದ ತಪ್ಪಿಸ್ಕೊಂಡು ಈಗ ಎಲ್ಲದಕ್ಕಿಂತ ಇದೇ ಸೇಫ್ ಆಗಿರುವಂತ ಜಾಗ ಅಂತ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ. ಆದ್ರೆ ಈ ಪಾರ್ಕಿಂಗ್ ಜಾಗದಲ್ಲಿ ಇವನಿಗೆ ಏನೋ ವಿಚಿತ್ರವಾಗಿರುವಂತ ಶಬ್ದ ಕೇಳಿಸುತ್ತೆ, ಯಾರೋ ನರಳಾಡ್ತಿರೋ ರೀತಿ. ಆದ್ರಿಂದ ಇವನ ಗನ್ ಅನ್ನ ಲೋಡ್ ಮಾಡ್ಕೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇನ್ಫೆಕ್ಟ್ ಆಗಿರುವಂತ ಡಾಗ್ ಬಂದು ಇನ್ನೇನು ಇವನ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಕ್ಲೇರ್ ಬಂದು ಅದಕ್ಕೆ ಹೊಡೆದು ಸಾಯಿಸ್ಬಿಡ್ತಾಳೆ. ಈ ಕಡೆ ಹೊರಗಡೆ ಅಂತೂ ಜಾಂಬಿಸ್ ಗಳು ಜಾಸ್ತಿ ಆಗ್ತಾನೆ ಇರ್ತವೆ. ಆಗ ಕ್ಲೇರ್ ನಾನು ಕ್ರಿಸ್ನ ತಂಗಿ ಅಂತ ಹೇಳ್ತಾಳೆ. ನಂತರ ಬ್ರಿಯಾನ್ ಕ್ರಿಸ್ ಆಗಿ ಅವನ ಟೀಮ್ ನವರನ್ನ ಕರೆಯೋದಕ್ಕೆ ನೋಡ್ತಿರ್ತಾನೆ ಹೆಲಿಕಾಪ್ಟರ್ ನ ಸಹಾಯದಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ. ಈ ಕಡೆ ಕ್ರಿಸ್ ಹಾಗೆ ರಿಚರ್ಡ್ ಮರಿನಿ ಹಾಗೆ ಡೂಲಿನ ಹುಡ್ಕೊಂಡು ಒಂದು ಕಡೆ ಹೋದ್ರೆ ಆಲ್ಬರ್ಟ್ ಹಾಗೆ ವ್ಯಾಲೆಂಟಿನಾ ಮತ್ತೊಂದು ಜಾಗದಲ್ಲಿ ಹುಡುಕ್ತಿರ್ತಾರೆ. ಹೀಗೆ ಅವರನ್ನ ಹುಡುಕ್ತಾ ಕ್ರಿಸ್ ಒಂದು ರೂಮ್ ಗೆ ಬಂದಾಗ ನೋಡ್ತಾನೆ ಒಂದು ಜಾಂಬಿ
ಆಫೀಸರ್ ಆಗಿರುವಂತ ಮರಿನಿನ ತಿಂತಿರುತ್ತೆ. ಇದರಿಂದ ಅದಕ್ಕೆ ಶೂಟ್ ಮಾಡಿ ಮರಿನಿ ಹತ್ರ ಬಂದು ನೋಡಿದ್ರೆ ಇವನ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ಇದರಿಂದ ಸತ್ತೋಗ್ತಾನೆ. ಈ ಕಡೆ ರಿಚರ್ಡ್ ಮತ್ತೊಂದು ಜಾಗದಲ್ಲಿ ಇರಬೇಕಾದ್ರೆ ಇವನಿರುವಂತ ಜಾಗದಲ್ಲೂ ಕೂಡ ಸುತ್ತಮುತ್ತ ಜಾಂಬಿಸ್ ಗಳು ಓಡಾಡ್ತಿರ್ತವೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಆ ಜಾಂಬಿಸ್ ಗಳು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತವೆ. ನಂತರ ಸೀನ್ ಹೆಲಿಕಾಪ್ಟರ್ ನ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ನಾವ್ ಆಗ್ಲೇ ನೋಡಿದಂತ ವಿಕಾರ್ಸ್ ಹೆಲಿಕಾಪ್ಟರ್ ನಲ್ಲೇ ಇರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಇಲ್ಲಿಗೂ ಕೂಡ ಒಂದು ಜಾಂಬಿ ಬಂದ್ಬಿಡುತ್ತೆ. ಈ ಕಡೆ ಆಲ್ಬರ್ಟ್ ಹಾಗೆ ವ್ಯಾಲೆಂಟಿನಾ ಒಂದು ಜಾಗಕ್ಕೆ ಬಂದಾಗ ಪಿಯಾನೋನ ಹೇಗ್ ನುಡಿಸ್ಬೇಕು ಅಂತ ಇವನಿಗೊಂದು ಮೆಸೇಜ್ ಬರುತ್ತೆ. ಅದೇ ರೀತಿ ಇವನು ನುಡಿಸ್ತಿದ್ದಂಗೆನೆ ಪಕ್ಕದಲ್ಲಿರುವಂತ ಒಂದು ಡೋರ್ ಓಪನ್ ಆಗುತ್ತೆ. ಆದ್ರೆ ಅದೇ ಸಮಯಕ್ಕೆ ನೋಡಿದ್ರೆ ವಿಕಾರ್ಸ್ ಹೆಲಿಕಾಪ್ಟರ್ ನ ತಗೊಂಡ್ ಬಂದು ಸೀದಾ ಇಲ್ಲಿಗೆ ಕ್ರಾಶ್ ಮಾಡ್ಬಿಡ್ತಾನೆ. ಈಗ ಟೈಮ್ 2:29. ಕ್ಲೇರ್ ಹಾಗೆ ಲಿಯೋನ್ ಗನ್ನನ ತಗೊಂಡು ಎಲ್ಲಾ ತಯಾರಿನ ಮಾಡ್ಕೋತಿರ್ಬೇಕಾದ್ರೆ ಇವ್ರಿಗೆ ಯಾರ್ದೋ ಶಬ್ದ ಕೇಳಿಸುತ್ತೆ. ನನ್ನನ್ನ ಕಾಪಾಡಿ ಅಂತ ಕೂಗ್ತಿರ್ತಾರೆ. ಇದರಿಂದ ಅದನ್ನ ಫಾಲೋ ಮಾಡ್ಕೊಂಡು ಲಿಯೋನ್ ಕೆಳಗಡೆ ಬಂದು ನೋಡಿದ್ರೆ ನಾವಾಗ್ಲೇ ವಿಡಿಯೋ ಟೇಪ್ ನಲ್ಲಿ ನೋಡಿದ್ವಲ್ಲ ಬೆನ್, ಅವನನ್ನ ಇಲ್ಲಿ ಕೂಡಾಕಿರ್ತಾರೆ. ಇವನನ್ನ ಕೂಡಾಕಿರುವಂತ ಸೆಲ್ ನಲ್ಲಿ ಒಬ್ಬ ಇನ್ಫೆಕ್ಟ್ ಆಗಿರುವಂತ ವ್ಯಕ್ತಿನೂ ಕೂಡ ಇರ್ತಾನೆ. ಆಗ ಬೆನ್ ನಾನ್ ನಿನಗೆ ಏನು ಹೇಳ್ಬೇಕು ಬಾ ಅಂತ ಲಿಯೋನ್ ನ ಕರೆದು ಇವನ ಹತ್ರ ಇರುವಂತ ಗನ್ನನ್ನ ಕಿತ್ಕೊಂಡು ಪಾಯಿಂಟ್ ಮಾಡಿ ಹೇಳ್ತಾನೆ, ಸೆಲ್ ಅನ್ನ ಓಪನ್ ಮಾಡು, ನಾನು ಇಲ್ಲಿಂದ ಹೋಗ್ಬೇಕು ಅಂತ. ಇವನು ಕೂಡ ಡೋರ್ ಅನ್ನ ಓಪನ್ ಮಾಡ್ತಿದ್ದಂಗೆನೆ ಇನ್ಫೆಕ್ಟ್ ಆಗಿರುವಂತ ವ್ಯಕ್ತಿ ಬೆನ್ ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸ್ಬಿಡ್ತಾನೆ. ಈ ಜಾಂಬಿ ಇನ್ನೇನು ಲಿಯೋನ್ ನ ಮೇಲೂ ಕೂಡ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಇಲ್ಲಿಗೆ ಕ್ಲೇರ್ ಬಂದು ಅದಕ್ಕೆ ಶೂಟ್ ಮಾಡ್ತಾಳೆ. ಹಾಗೆ ಬೆನ್ ಸತ್ತೋಗಿರುವಂತ ವಿಷಯ ಗೊತ್ತಾಗಿ ತುಂಬಾನೇ ಬೇಜಾರ್ ಮಾಡ್ಕೋತಾಳೆ. ಈ ಕಡೆ ಬ್ರಿಯೋನ್ ಹೆಲಿಕಾಪ್ಟರ್ ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ ಹೆಲಿಕಾಪ್ಟರ್ ನಾಶ ಆಗೋಗಿದೆ. ಆದ್ರೆ ಹೇಗೋ ಮಾಡಿ ವ್ಯಾಲೆಂಟಿನಾ ಹಾಗೆ ಆಲ್ಬರ್ಟ್ ಇನ್ನು ಕೂಡ ಜೀವಂತವಾಗಿರ್ತಾರೆ. ಅದೇ ಸಮಯಕ್ಕೆ ಆಗ್ಲೇ ಓಪನ್ ಆಯ್ತಲ್ಲ ಡೋರ್, ಇದ್ರೊಳಗಡೆ ಲೈಟ್ ಆನ್ ಆದಾಗ್ಲೇ ನಮ್ಗೆ ಗೊತ್ತಾಗೋದು ಈ ಜಾಗ ಒಂದು ಟನಲ್ ನ ರೀತಿ ಇದೆ ಅಂತ. ಇಲ್ಲೆಲ್ಲ ಏನ್ ನಡೀತಿದೆ, ನೀನ್ ಏನ್ ಮಾಡ್ತಿದ್ಯಾ ಅಂತ ವ್ಯಾಲೆಂಟಿನಾ ಕೇಳಿದಾಗ ಆಲ್ಬರ್ಟ್ ಕೂಡ ಇವಳಿಗೆ ಹೇಳ್ತಾ ಹೋಗ್ತಾನೆ, ಯಾರು ಅಂತ ಗೊತ್ತಿಲ್ಲ, ನನಗೆ ದುಡ್ಡನ್ನು ಕೊಟ್ಟು ಅಂಬ್ರೆಲಾ ಕಾರ್ಪೊರೇಷನ್ ಅವರು ಈ ಸಿಟಿಲಿ ಯಾವ ಯಾವ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಕೆಟ್ಟ ಕೆಲಸನ ಮಾಡಿದಾರೋ ಅದನ್ನೆಲ್ಲ ಪ್ರಪಂಚದ ಮುಂದೆ ತರಬೇಕು ಅಂತ ದುಡ್ಡನ್ನ ಕೊಟ್ಟಿದ್ದಾರೆ. ನಾನು ಆ ಕೆಲಸನ ಮಾಡ್ತಿದ್ದೀನಿ ಅಂತ. ಅದೇ ಸಮಯಕ್ಕೆ ಇವ್ರ ಹತ್ರ ಒಂದು ಜಾಂಬಿ ಬಂದಿದ್ರಿಂದ ಅದಕ್ಕೆ ಶೂಟ್ ಮಾಡಿ ಸಾಯಿಸಿ ಆಲ್ಬರ್ಟ್ ಇವಳನ್ನ ಇಲ್ಲೇ ಬಿಟ್ಟು ಆ ಸುರಂಗದ ಒಳಗಡೆ ಹೊರಟೋಗ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ ನ ಸುತ್ತಮುತ್ತ ಜಾಂಬಿಸ್ ಗಳು ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿರ್ತವೆ. ಆಗ ಇದನ್ನೆಲ್ಲ ನೋಡ್ತಿರುವಂತ ಬ್ರಿಯಾನ್ ನಾವು ಸಿಟಿಯಿಂದ ಹೋಗ್ಲೇಬೇಕು, ಹೋಗೋದಕ್ಕೆ ನನ್ಗೊಂದು ದಾರಿ ಗೊತ್ತು ಅಂತ ಇವರಿಬ್ಬರನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಜಾಂಬಿಸ್ ಗಳು ಕೂಡ ಗೇಟ್ ಅನ್ನ ಹೊಡ್ಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಬಂದ್ಬಿಡ್ತವೆ. ಇವ್ರ 3 ಜನ ಬ್ಯಾಕ್ ಡೋರ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜಾಂಬಿಸ್ ಗಳು ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಇವರು ಕೂಡ ಅವುಗಳಿಗೆ ಶೂಟ್ ಮಾಡಿ ಫೈಟ್ ಅನ್ನ ಮಾಡ್ತಾ ಬ್ಯಾಕ್ ಡೋರ್ ಇಂದ ಹೊರಗಡೆ ಬಂದು ಆ ಡೋರ್ ಅನ್ನ ಕ್ಲೋಸ್ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವುಗಳನ್ನ ಲಾಕ್ ಮಾಡ್ಬಿಡ್ತಾರೆ. ಈಗ ರಕೂನ್ ಸಿಟಿಯ ತುಂಬಾ ಜಾಂಬಿ ವೈರಸ್ ಹರಡಿ ಸಿಟಿಲಿರುವಂತ ಎಲ್ಲಾ ಜನರು ಜಾಂಬಿಸ್ ಗಳಾಗಿ ಹೋಗಿರ್ತಾರೆ. ಆದ್ರಿಂದ ಈ ಭಯಂಕರವಾಗಿರುವಂತ ಜಾಗದಲ್ಲಿ ನಿಧಾನವಾಗಿ ಇವ್ರು 3 ಜನ ಸಾಕ್ತಾ ಸಾಕ್ತಾ ಅನಾಥಾಶ್ರಮದ ಹತ್ರ ಬಂದು ತಲುಪ್ತಾರೆ. ಹೌದು, ಕ್ಲೇರ್ ಚಿಕ್ಕವಳಿರ್ಬೇಕಾದ್ರೆ ಅನಾಥಾಶ್ರಮದಲ್ಲಿ ಇದ್ಲಲ್ಲ, ಅದೇ ಅನಾಥಾಶ್ರಮ ಇದು. ಆಕ್ಚುಲಿ ಬ್ರಿಯಾನ್ಗೆ ಇಲ್ಲಿಂದ ಸ್ಪೆನ್ಸರ್ ಮ್ಯಾನ್ಷನ್ ಗೆ ಹೋಗುವಂತ ಒಂದು ದಾರಿ ಗೊತ್ತಿರುತ್ತೆ. ಯಾಕೆಂತಂದ್ರೆ ಸ್ಪೆನ್ಸರ್ ಮ್ಯಾನ್ಷನ್ ಗೆ ಹೋದ್ರೆ ಇಡೀ ಸಿಟಿಯಿಂದಾನೆ ಹೊರಗಡೆ ಹೋಗೋದಕ್ಕೆ ಒಂದು ದಾರಿ ಇರುತ್ತೆ. ಅದೇ ಸಮಯಕ್ಕೆ ಲಿಯೋನ್ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಲೀಸಾ, ಅವಳನ್ನ ನೋಡಿ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾನೆ. ಇವಳು ಮೇಲೆ ನೋಡು ಅಂತ ಹೇಳ್ತಿರ್ತಾಳೆ. ಆದ್ರೆ ಕ್ಲೇರ್ ಬರೋಷ್ಟರಲ್ಲಿ ಅವಳು ಇಲ್ಲಿಂದ ಮಾಯ ಆಗೋಗಿರ್ತಾಳೆ. ಅದೇ ಸಮಯಕ್ಕೆ ಯಾರೋ ಬ್ರಿಯನ್ನ ಮೇಲೆ ಕೇಳ್ಕೊಂಡು ಅವನನ್ನ ಸಾಯಿಸ್ಬಿಡ್ತಾರೆ. ಯಾರು ಅಂತ ನೋಡಿದ್ರೆ ಒಂದು ಭಯಂಕರವಾಗಿರುವಂತ ಮಾನ್ಸ್ಟರ್. ಆದ್ರಿಂದ ಇವರಿಬ್ರು ಇಲ್ಲಿಂದ ಓಡ್ತಾ ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದು ಸಾಧ್ಯ ಆಗ್ತಿರೋದಿಲ್ಲ. ಈ ಮಾನ್ಸ್ಟರ್ ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರುತ್ತೆ. ಇನ್ನೇನು ಇದು ಲಿಯೋನ್ ನ ಮೇಲೆ ಅಟ್ಯಾಕ್ ಮಾಡಿ ಇವನನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಆಗ ಇಲ್ಲಿಗೆ ಲೀಸಾ ಬಂದು ಇದನ್ನ ತಡಿತಾಳೆ. ಆದ್ರೆ ಮಾನ್ಸ್ಟರ್ ಮಾತ್ರ ಸೋಲನ್ನ ಒಪ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ರೆಡಿ ಆಗಿರೋದಿಲ್ಲ. ಇದರಿಂದ ಲೀಸಾ ಅದರ ಕತ್ತನ್ನ ಮುರಿದು ಅದನ್ನ ಸಾಯಿಸ್ಬಿಡ್ತಾಳೆ. ಇದಾದ್ಮೇಲೆ ಕ್ಲೇರ್ ಲೀಸಾನ ಗುರ್ತಿಡ್ದು ಇವಳನ್ನ ಕೇಳ್ತಾಳೆ, ನಾವು ಸ್ಪೆನ್ಸರ್ ಮೆನ್ಷನ್ ಗೆ ಹೋಗ್ಬೇಕು, ದಾರಿ ಗೊತ್ತಿದ್ಯಾ ಅಂತ. ಆಗ ಲೀಸಾನು ಕೂಡ ಇವರಿಬ್ಬರನ್ನ ಕರ್ಕೊಂಡು ಒಂದು ರೂಮ್ ಗೆ ಬಂದು ಕೀಗಳನ್ನ ಕೊಟ್ಟು ಕೀನ ಹಾಕುವಂತ ಜಾಗನು ಕೂಡ ತೋರಿಸ್ತಾಳೆ. ಅದನ್ನ ಓಪನ್ ಮಾಡಿದಾಗ್ಲೇ ಗೊತ್ತಾಗೋದು ಇದೊಂದು ಲಿಫ್ಟ್ ಅಂತ. ಇವಳು ಮಾಡಿರುವಂತ ಹೆಲ್ಪ್ ಗೆ ಕ್ಲೇರ್ ಥ್ಯಾಂಕ್ಸ್ ಅನ್ನ ಹೇಳಿ ಇವರಿಬ್ರು ಲಿಫ್ಟ್ ಇಂದ ಮುಂದೆ ಸಾಕ್ತಾರೆ. ಈಗ ಟೈಮ್ 4:23. ಈ ಕಡೆ ಸ್ಪೆನ್ಸರ್ ಮ್ಯಾನ್ಷನ್ ಅಲ್ಲಿ ಕ್ರೇಸ್ ಜಾಂಬಿಸ್ ಗಳನ್ನ ಸಾಯಿಸ್ತಾ ತುಂಬಾ ಗಾಬರಿಂದ ಓಡಾಡ್ತಿರ್ತಾನೆ. ಇಷ್ಟೊತ್ತಿಗೆ ಅವನಿಗೆ ಗೊತ್ತಾಗೋಗಿರುತ್ತೆ ರಿಚರ್ಡ್ ಈಗ ಬದುಕಿಲ್ಲ, ಸತ್ತೋಗಿದ್ದಾನೆ ಅಂತ. ಆದ್ರಿಂದ ಉಳಿದಿರುವಂತ ವ್ಯಾಲೆಂಟಿನಾ ಹಾಗೆ ಆಲ್ಬರ್ಟ್ ನ ಹುಡುಕ್ತಿರ್ತಾನೆ. ಹೀಗೆ ಇವನು ಹುಡುಕ್ತಿರ್ಬೇಕಾದ್ರೆ ತುಂಬಾ ಜಾಂಬಿಸ್ ಗಳು ಒಂದೇ ಸಲ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತವೆ. ಇವನು ಕೂಡ ತುಂಬಾ ಕಷ್ಟಪಟ್ಟು ಅವುಗಳ ಜೊತೆ ಫೈಟ್ ಮಾಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ವ್ಯಾಲೆಂಟಿನಾ ಬಂದು ಅವುಗಳಿಗೆಲ್ಲ ಶೂಟ್ ಮಾಡಿ ಆ ಜಾಂಬಿಗಳನ್ನ ಸಾಯಿಸಿ ಇವನನ್ನ ಕಾಪಾಡಿ ಹೇಳ್ತಾಳೆ, ಆಲ್ಬರ್ಟ್ ನಮ್ಗೆ ಮೋಸ ಮಾಡ್ಬಿಟ್ಟ, ನಮ್ಮನ್ನ ಬಿಟ್ಟು ಹೊಟ್ಟೋದ. ನಾವೀಗ ಬದುಕ್ಬೇಕು ಅಂತಂದ್ರೆ ಅವ್ನು ಹೋಗಿರುವಂತ ಜಾಗದಲ್ಲಿ ಹೋಗ್ಬೇಕು, ಅದೊಂದೇ ದಾರಿ ಇರೋದು ಅಂತ. ಈ ಕಡೆ ಲಿಫ್ಟ್ ಬಂದು ಒಂದು ಜಾಗದಲ್ಲಿ ಸ್ಟಾಪ್ ಆಗುತ್ತೆ. ಆದ್ರಿಂದ ಕ್ಲೇರ್ ಮತ್ತೆ ಲಿಯೋನ್ ಏನಿರ್ಬೋದು ಅಂತ ಚೆಕ್ ಮಾಡೋದಕ್ಕೆ ಅಲ್ಲಿಂದ ಹೊರಗಡೆ ಬಂದಾಗ ಮುಂದೆ ಒಂದು ರೂಮ್ ಗೆ ಬಂದು ತಲುಪ್ತಾರೆ. ಇಲ್ಲೇ ಕ್ಲೇರ್ ಗೆ ಒಂದು ವಿಡಿಯೋ ಪ್ರೊಜೆಕ್ಟರ್ ಕಾಣಿಸಿ ಅದನ್ನು ಆನ್ ಮಾಡಿದಾಗ ಅದರಲ್ಲಿ ಮಕ್ಕಳ ಮೇಲೆ ನಡೆದಿರುವಂತ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಹೇಳ್ತಿರ್ತಾರೆ. ಆಕ್ಚುಲಿ ಈ ಜಾಗ ಬೇರೆ ಯಾವ್ದು ಅಲ್ಲ, ಅಂಬ್ರೆಲಾ ಕಾರ್ಪೊರೇಷನ್ ನ ಲ್ಯಾಬ್. ಅನಾಥಾಶ್ರಮದಲ್ಲಿದ್ದಂತ ಮಕ್ಕಳನ್ನ ಕರ್ಕೊಂಡ್ ಬಂದು ಈ ಜಾಗದಲ್ಲಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ರು. ಅಷ್ಟೇ ಅಲ್ಲ, ಆಗ್ಲೇ ನಮ್ಗೆ ತೋರಿಸಿದ್ರಲ್ಲ ಡಾಕ್ಟರ್ ವಿಲಿಯಂ ಕ್ಲೇರ್ ಹತ್ರ
ಡಾಕ್ಟರ್ ಬಂದು ನಿನ್ನನ್ನ ದತ್ತು ತಗೊಳ್ಳೋದಕ್ಕೆ ಒಂದು ಫ್ಯಾಮಿಲಿ ಅವರು ಬಂದಿದ್ದಾರೆ ಅಂತ ಕರ್ಕೊಂಡು ಹೋದ್ನಲ್ಲ, ಅದು ಕೂಡ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೇನೆ. ಆದ್ರೆ ವಿಷಯ ಇವಳಿಗೆ ಗೊತ್ತಾಗಿ ತಪ್ಪಿಸ್ಕೊಂಡು ಹೊಟ್ಟೋಗಿರ್ತಾಳೆ. ಎಷ್ಟೊಂದು ಮಕ್ಕಳ ಪ್ರಾಣ ಹೋಯ್ತು ಅಂತ ಇವಳಿಗೆ ಗೊತ್ತಾಗಿ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅಂದಂಗೆ ಮಕ್ಕಳ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದು ಬೇರೆ ಯಾರು ಅಲ್ಲ, ಡಾಕ್ಟರ್ ವಿಲಿಯಂ. ನಂತರ ನಮ್ಗೆ ಆಲ್ಬರ್ಟ್ ನ ತೋರಿಸ್ತಾರೆ. ಈ ಟನಲ್ ನ ಒಳಗಡೆ ಇವನು ಬರ್ತಿರ್ತಾನೆ. ಇದಾದ್ಮೇಲೆ ಸೀನ್ ವಿಲಿಯಂ ನ ಕಡೆಗೆ ಶಿಫ್ಟ್ ಆಗುತ್ತೆ. ಅಂಬ್ರೆಲಾ ಕಾರ್ಪೊರೇಷನ್ ನ ಲ್ಯಾಬ್ ನಲ್ಲಿ ಇವನು ಇರ್ತಾನೆ. ಹಾಗೆ ಈ ಜಾಗದಲ್ಲಿ ಭಯಂಕರವಾಗಿರುವಂತ ಜಾಂಬಿ ಎಲ್ಲ ಇರುತ್ತೆ. ನಂತರ ಇವನು ಕಂಡುಹಿಡಿದಿರುವಂತ ವೈರಸ್ ನ ಪ್ಯಾಕ್ ಮಾಡ್ಕೊತಿರ್ತಾನೆ. ಅಂದ್ರೆ ಈ ಸಿಟಿಲಿ ಜಾಂಬಿ ವೈರಸ್ ಹರಡಿದೆಯಲ್ಲ, ಅದಕ್ಕೂ ಕೂಡ ಕಾರಣ ಇವನೇನೆ. ಆಗ ಇಲ್ಲಿಗೆ ಆಲ್ಬರ್ಟ್ ಬಂದು ಈ ವೈರಸ್ ಗಳ ಬಾಟಲ್ ನ ನೋಡಿ ಅದು ನನಗೆ ಬೇಕು ಕೊಟ್ಬಿಡು ಅಂತ ಹೇಳ್ತಿರ್ತಾನೆ. ಡಾಕ್ಟರ್ ವಿಲಿಯಂ ಕೂಡ ಆಯ್ತು ಕೊಡ್ತೀನಿ ಅನ್ನೋ ರೀತಿನೇ ಮಾತಾಡ್ತಾ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಆಲ್ಬರ್ಟ್ ಇವನಿಗೆ ಶೂಟ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ವಿಲಿಯಂ ನ ಹೆಂಡತಿನೂ ಕೂಡ ಶೂಟ್ ಮಾಡೋದಕ್ಕೆ ನೋಡಿದಾಗ ಇವಳಿಗೂ ಕೂಡ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗಿ ವಿಲಿಯಂ ನ ಕೇಳ್ತಿರ್ತಾನೆ, ಯಾಕೆ ನನ್ ಕೈಲಿ ಈ ತರ ಕೆಟ್ಟ ಕೆಲಸನೆಲ್ಲ ಮಾಡಿಸ್ತಿದ್ಯಾ ಅಂತ. ಆದ್ರೆ ಇವನ್ ಮಾತ್ರ ನಗ್ತಿರ್ತಾನೆ. ಯಾಕೆಂತಂದ್ರೆ ಇವನು ವೈರಸ್ ನ ಇಂಜೆಕ್ಟ್ ಮಾಡ್ಕೊಬಿಟ್ಟಿರ್ತಾನೆ. ಹಾಗೆ ವಿಲಿಯಂ ನ ಮಗಳು ಶೆರ್ರಿ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡು ಆಲ್ಬರ್ಟ್ ನ ಮೇಲೆ ಶೂಟ್ ಮಾಡೋದಕ್ಕೆ ಬಂದಾಗ ಗನ್ ಪಾಯಿಂಟ್ ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ವ್ಯಾಲೆಂಟಿನಾ ಬಂದು ಇವನಿಗೆ ಶೂಟ್ ಮಾಡ್ಬಿಡ್ತಾಳೆ. ಕ್ರಿಸ್ ಕೂಡ ಬಂದಿರ್ತಾನೆ. ಆಗ ಆಲ್ಬರ್ಟ್, ನಾನು ಆ ಸಣ್ಣ ಹುಡುಗಿಗೆ ಶೂಟ್ ಮಾಡ್ತಿರ್ಲಿಲ್ಲ. ಸರಿ ಆಯ್ತು, ಈಗ ಜಾಸ್ತಿ ಟೈಮ್ ಇಲ್ಲ. ಬೆಳಗಿನ ಜಾವ 6 ಗಂಟೆ ಅಷ್ಟರಲ್ಲಿ ಇಡೀ ರಕೂನ್ ಸಿಟಿನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ಇದೇ ಜಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಅಲ್ಲಿಂದ ನೀವು ಹೋಗಿ ನಿಮ್ಮ ಪ್ರಾಣನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾನೆ. ಸತ್ತೋಗ್ತಾನೆ. ಇದಾದ್ಮೇಲೆ ಇವ್ರು 3 ಜನ ಆಲ್ಬರ್ಟ್ ಹೇಳಿರೋ ರೀತಿನೇ ಜಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಅನ್ನ ಹುಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಈ ಕಡೆ ಸತ್ತಿರೋಂತ ವಿಲಿಯಂ ನ ಬಾಡಿಲಿ ಮೂವ್ಮೆಂಟ್ ಆಗ್ತಿರುತ್ತೆ. ನಂತರ ಇವರೆಲ್ಲರೂ ಒಂದು ಸಣ್ಣ ದಾರಿನ ಹುಡುಕಿ ಈ ದಾರಿಯಿಂದ ಹಾದು ಹೋಗ್ತಿರ್ಬೇಕಾದ್ರೆ ಅದೇ ರೀತಿ ಇಲ್ಲಿ ವಿಲಿಯಂ ಆ ವೈರಸ್ ನ ಇಂಜೆಕ್ಟ್ ಮಾಡ್ಕೊಂಡಿರೋದ್ರಿಂದ ಒಂದು ಮಾನ್ಸ್ಟರ್ ಆಗಿ ಕನ್ವರ್ಟ್ ಆಗ್ತಿರ್ತಾನೆ. ಅವನು ಕಿರ್ಚಾಡ್ತಿರುವಂತ ಶಬ್ದ ಇವ್ರಿಗೂ ಕೂಡ ಕೇಳಿಸಿ ಅಲರ್ಟ್ ಆಗಿ ಇಲ್ಲಿಲ್ಲೇ ಇವರೆಲ್ಲರೂ ಬಚ್ಚಿಟ್ಕೊಬಿಡ್ತಾರೆ. ಆಕ್ಚುಲಿ ಇಷ್ಟು ದಿನ ಕ್ರಿಸ್ ವಿಲಿಯಮ್ಸ್ ನ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡಿದ್ದ. ಯಾಕೆಂತಂದ್ರೆ ಇವನು ಚಿಕ್ಕ ವಯಸ್ಸಿನಲ್ಲಿದ್ದಂತ ಅನಾಥಾಶ್ರಮದಲ್ಲೇ ಅವನು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ನಲ್ಲ, ಅದಕ್ಕೆ. ಆದ್ರೆ ವಿಲಿಯಮ್ಸ್ ಈಗ ಕ್ರಿಸ್ಗೆ ಹೇಳ್ತಿರ್ತಾನೆ, ನಿನಗಿಂತ ನಿನ್ ತಂಗಿನೇ ಎಷ್ಟೋ ಬುದ್ಧಿವಂತೆ. ಈ ಜಾಗದಲ್ಲಿ ನಡೀತಿರೋದೆಲ್ಲ ಗೊತ್ತಾಗಿ ಸಿಟಿನೇ ಬಿಟ್ಟು ಹೊಟ್ಟೋದ್ಲು. ಆದ್ರೆ ನೀನ್ ಮಾತ್ರ ಒಬ್ಬ ಪೆದ್ದನ್ ತರ ನಾನು ಏನ್ ಹೇಳ್ತೀನೋ ಅದನ್ನೇ ಕೇಳ್ಕೊಂಡು ನನ್ಗೋಸ್ಕರ ಕೆಲಸ ಮಾಡ್ತಿದ್ದೆ ಅಂತ. ಹೀಗೆ ಇವನು ಮಾತಾಡ್ತಾ ಹೇಗೋ ಮಾಡಿ ಕ್ರಿಸ್ ನ ಹುಡುಕಿ ಇವನಿಗೆ ಚೆನ್ನಾಗಿ ಹೊಡೆದು ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಇಲ್ಲಿಗೆ ಕ್ಲೇರ್ ಬಂದು ವಿಲಿಯಮ್ಸ್ಗೆ ನಿರಂತರವಾಗಿ ಶೂಟ್ ಮಾಡ್ತಾ ಹೇಳ್ತಾಳೆ, ನನ್ನ ಅಣ್ಣನಿಂದ ದೂರ ಇರು ಅಂತ. ಎಷ್ಟೊತ್ತಿಗೆ ಕ್ರಿಸ್ಗೂ ಕೂಡ ಇವನು ಯಾವ ತರ ವ್ಯಕ್ತಿ ಅಂತ ಗೊತ್ತಾಗಿದ್ರಿಂದ ಇವನೇ ವಿಲಿಯಮ್ಸ್ಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ತುಂಬಾನೇ ಸಂತೋಷ ಪಡ್ತಾರೆ. ಆದ್ರೆ ಈಗ ಜಾಸ್ತಿ ಟೈಮ್ ಇಲ್ಲ. 6 ಗಂಟೆಗೆ ಜಾಗ ಸರ್ವ ನಾಶ ಆಗೋದ್ರಲ್ಲಿದೆ ಅಂತ ಇವರೆಲ್ಲರೂ ಇಲ್ಲಿಂದ ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ವಿಲಿಯಮ್ಸ್ ನ ಬಾಡಿಲಿ ಇನ್ನೂ ಕೂಡ ಮೂವ್ಮೆಂಟ್ ಗಳು ಆಗ್ತಾನೆ ಇರ್ತವೆ. ಈಗ ಟೈಮ್ 5:55. ನಂತರ ಇವರೆಲ್ಲರೂ ಹೇಗೋ ಮಾಡಿ ಟ್ರೈನ್ ಅನ್ನ ಹುಡುಕಿ ಈ ಟ್ರೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಬೇಗ ಇಲ್ಲಿಂದ ಹೋಗೋದಕ್ಕೂ ಕೂಡ ಶುರು ಮಾಡ್ಬಿಡ್ತಾರೆ. ಈಗ ಇವರೆಲ್ಲರಿಗೂ ಅನ್ನಿಸ್ತಿರುತ್ತೆ, ನಮ್ಮ ಪ್ರಾಣ ಉಳಿತು, ನಾವೆಲ್ಲರೂ ಸೇಫ್ ಆಗಿದ್ದೀವಿ ಅಂತ. ಆದ್ರೆ ಅಷ್ಟೊತ್ತಿಗೆ 6 ಗಂಟೆ ಆಗೋಗುತ್ತೆ. ಆದ್ರಿಂದ ಹೊರಗಡೆ ಇರುವಂತ ಸ್ಪೆನ್ಸರ್ ಮೆನ್ಷನ್ ಭಯಂಕರವಾಗಿ ಅಲುಗಾಡೋದಕ್ಕೆ ಶುರುವಾಗಿ ಈ ಜಾಗ ಎಲ್ಲ ಧ್ವಂಸ ಆಗೋಗುತ್ತೆ. ಇದು ರೈಲ್ವೆ ಟ್ರ್ಯಾಕ್ ನಲ್ಲಿ ಹೋಗ್ತಿರುವಂತ ಇವರ ಟ್ರೈನ್ಗೂ ಕೂಡ ಎಫೆಕ್ಟ್ ಆಗಿ ಮುಂದೆ ಹೋಗೋದಕ್ಕಾಗದೆ ಒಂದೇ ಜಾಗದಲ್ಲಿ ಸಿಗಾಕೋಬಿಡ್ತಾರೆ. ಇದೇನಾಗೋಯ್ತು ಅಂತ ಇವರು ತುಂಬಾ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡ್ತಾರೆ ಇವರ ಟ್ರೈನ್ ಅನ್ನ ಸೀಳ್ಕೊಂಡು ಒಂದು ಭಯಂಕರವಾಗಿರುವಂತ ಮಾನ್ಸ್ಟರ್ ಬರುತ್ತೆ. ಆಕ್ಚುಲಿ ಇದು ವಿಲಿಯಮ್ಸ್ ನ ಬಾಡಿನೇ. ಶೂಟ್ ಮಾಡಿ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಇದಕ್ಕೆ ಏನು ಎಫೆಕ್ಟ್ ಆಗ್ತಿರೋದಿಲ್ಲ. ಆಗ ಇದು ಕ್ಲೇರ್ ನ ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇವಳು ಒಂದು ಚಾಕುವಿಂದ ವಿಲಿಯಮ್ಸ್ ನ ಮುಖಕ್ಕೆ ಚುಚ್ಚಿಬಿಡ್ತಾಳೆ. ನಂತರ ಇವರು ಇವರ ಶಕ್ತಿನಲ್ಲೇ ಯೂಸ್ ಮಾಡಿ ಇದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಆಗದೆ ಇರೋದ್ರಿಂದ ಲಿಯೋನ್ ಒಂದು ರಾಕೆಟ್ ಲಾಂಚರ್ ನ ತಗೊಂಡ್ ಬಂದು ಅದಕ್ಕೆ ಶೂಟ್ ಮಾಡಿ ಬ್ಲಾಸ್ಟ್ ಮಾಡಿದ್ರಿಂದ ಅದು ಸತ್ತೋಗುತ್ತೆ. ಅದೇ ಸಮಯಕ್ಕೆ ಅಂಬ್ರೆಲಾ ಕಾರ್ಪೊರೇಷನ್ ಅವರು ಕೂಡ ರಕೂನ್ ಸಿಟಿನ ಬ್ಲಾಸ್ಟ್ ಮಾಡಿ ಸರ್ವ ನಾಶ ಮಾಡ್ಬಿಡ್ತಾರೆ. ನಂತರ ಸೀನ್ ಬೆಟ್ಟಗಳ ಮಧ್ಯದಲ್ಲಿರುವಂತ ರೈಲ್ವೆ ಟ್ರ್ಯಾಕ್ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವ್ರ 5 ಜನ ಇನ್ನೂ ಕೂಡ ಬದುಕಿದ್ದಾರೆ ಅಂತ. ಯಾಕೆಂತಂದ್ರೆ ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆನೆ ಇವ್ರ 5 ಜನ ಸಿಟಿಯಿಂದ ದೂರ ಬಂದ್ಬಿಟ್ಟಿದ್ರು. ಇದಾದ್ಮೇಲೆ ಮೂವಿಯ ಕೊನೆಯ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಬ್ಯಾಗ್ ನಲ್ಲಿ ಕೂಡ ಹಾಕಿರುವಂತ ಆಲ್ಬರ್ಟ್ಗೆ ಎಚ್ಚರ ಆಗುತ್ತೆ. ಆಕ್ಚುಲಿ ನಾವ್ ಆಗ್ಲೇ ನೋಡಿದಾಗ ಇವನು ಸತ್ತೋಗಿದ್ದ, ಮತ್ತೆ ನಾನು ಹೇಗ್ ಜೀವಂತಗೊಂಡೆ ಅಂತ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಏವಾ ವಾಂಗ್ ಅನ್ನೊಬ್ಳು ಲೇಡಿ ಬಂದು ಒಂದು ಕನ್ನಡಕನ ಇವನಿಗೆ ಕೊಡ್ತಾಳೆ. ಯಾಕೆಂತಂದ್ರೆ ಸತ್ತೋಗಿದ್ದಂತ ಇವನನ್ನ ಮರುಜೀವಗೊಳಿಸಿರೋದ್ರಿಂದ ಸೈಡ್ ಎಫೆಕ್ಟ್ ಆಗಿ ಇವನ ಕಣ್ಣು ಕಾಣ್ತಿರೋದಿಲ್ಲ. ಹೌದು, ಏವಾ ಹಾಗೆ ಇವಳ ಟೀಮ್ ಸೇರಿ ಆಲ್ಬರ್ಟ್ ನ ಯಾವ್ದೋ ಒಂದು ಕಾರಣಕ್ಕೆ ಮತ್ತೆ ಜೀವಂತಗೊಳಿಸಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನಾನು ಕೇಳುವಂತ ಒಂದೇ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಿ. ಈ ಮೂವಿಯ ಕೊನೆಯಲ್ಲಿ ಮಾನ್ಸ್ಟರ್ ಆಗಿ ಕನ್ವರ್ಟ್ ಆದ್ನಲ್ಲ ಡಾಕ್ಟರ್, ಆ ಡಾಕ್ಟರ್ ನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.